ಇನ್ನು ಸಂಸದ ಪ್ರತಾಪ್ ಸಿಂಹಗೆ ಸಿಗಲ್ವ ಲೋಕ ಟಿಕೆಟ್? ಮತ್ತೆ ಪ್ರಧಾನಿ ಮೋದಿ ಜಪವನ್ನ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಪ್ರಧಾನಿ ಮೋದಿ ಹೆಸರಲ್ಲೇ ನಾನು ಗೆದ್ದಿರೋದು, ಒಳ್ಳೆಯ ಸುದ್ದಿಯನ್ನ ರಾಜ್ಯ ರಾಷ್ಟ್ರ ನಾಯಕರು ಕೊಡ್ತಾರೆ. ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು. ಮೈಸೂರು ಲೋಕಸಭಾ ಟಿಕೆಟ್ ಈ ಬಾರಿ ಸಿಗುತ್ತಾ ಇಲ್ವಾ ಅನ್ನುವಂತ ಅನೇಕ ಗೊಂದಲಗಳಿದೆ. ಸಂಸದ ಪ್ರತಾಪ್ ಸಿಂಹಗೆ ಲೋಕ ಟಿಕೆಟ್ ಸಿಗುತ್ತಾ ಇಲ್ವಾ? ಹಾಗಾಗಿ ಈಗ ಪ್ರಧಾನಿ ಮೋದಿಯವರ ಜಪ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಆಕಾಂಕ್ಷಿಗಳು ಇರ್ತಾರೆ, ಒಂದು ಹುದ್ದೆಗೆ ಆಕಾಂಕ್ಷಿಗಳು ಇರ್ತಾರೆ. ತುಂಬ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಕೇಳುವ ಹಕ್ಕಿರುತ್ತೆ. ಅಂತಿಮವಾಗಿ ನಮ್ಮ ರಾಜ್ಯ ನಾಯಕರು, ನಮ್ಮ ಯಡಿಯೂರಪ್ಪ ಸಾಹೇಬರು, ರಾಜ್ಯಾಧ್ಯಕ್ಷರು, ನಮ್ಮ ಹಿರಿಯ ನಾಯಕರು, ಸಂಘದ ಅಭಿಪ್ರಾಯ ಹಾಗೂ ಕೇಂದ್ರದಲ್ಲಿರುವಂತಹ ಮೋದಿಜಿ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಎಲ್ಲರೂ ಕೂಡ ನಮ್ಮ ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯೂಯೇಷನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದೀವ, ಬರೀ ಅಥವಾ ಹೆಸರು ಹೇಳ್ಕೊಂಡೆ ನಾವು ಸುಮ್ಮನೆ ಓಡಾಡ್ತಿದ್ದೀವ ಅಂತ ನೋಡ್ತಾರೆ. ನಾನು ಮೋದಿಜಿಯವರ ಹೆಸರು ಹೇಳ್ಕೊಂಡು ಅವ್ರು ಕೊಟ್ಟಿರುವಂಥ ಯೋಜನೆಗಳನ್ನು ನನ್ನ ಜನರಿಗೆ ನಿಯತ್ತಾಗಿ ತಂದು ನಾನು ಕೊಟ್ಟಿದ್ದೀನಿ. ನಾನು ಪ್ರತಾಪ್ ಸಿಂಹ ವಿತೌಟ್ ಮೋದಿ ಜೀರೋ. ಮೋದಿಜಿಯವರ ಹೆಸರಲ್ಲೇ ಗೆದ್ದಿರೋನು, ಮೋದಿಜಿಯವ್ರು ಕೊಟ್ಟ ಯೋಜನೆಗಳನ್ನೇ ನಾನು ಕ್ಷೇತ್ರಕ್ಕೆ ತಂದಿರೋನು. ಮೋದಿಜಿ ಹೊರತಾಗಿ ನಾನು ಏನೇನೂ ಅಲ್ಲ. ಈ ಪಕ್ಷ ಕಾರ್ಯಕರ್ತರು ನನ್ನನ್ನು ಇಲ್ಲಿವರೆಗೂ ಬೆಳೆಸಿದ್ದಾರೆ ಮೋದಿಜಿಗೋಸ್ಕರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.